ಗುಂಡ್ಲುಪೇಟೆಯ ಪ್ರತಿಭಾನ್ವಿತ ವುಶು ಕ್ರೀಡಾಪಟು ಕುಶಾಲ್ ಎಂ ನಾಯಕ್ರವರು ದಾವಣಗೆರೆಯಲ್ಲಿ ಆಯ್ಕೆಯಾಗಿ ಪ್ರಥಮ ಸ್ಥಾನವನ್ನು ಗೆದ್ದು ಇವಾಗ ಒಡಿಶಾ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುತ್ತಿದ್ದಾರೆ. ಕುಶಾಲ್ ರವರ ತಂದೆ ಮಧು, ತಾಯಿ ನಂದಿನಿ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಮಗನಿಗೆ ಸ್ಫೂರ್ತಿ ತುಂಬಿ ಈ ಒಂದು ವುಶು ಕ್ರೀಡೆಗೆ ತುಂಬ ಪ್ರೋತ್ಸಾಹ ನೀಡಿ ಹರಸಿ ಆಶೀರ್ವದಿಸುತ್ತಿದ್ದಾರೆ. ಈ ಒಂದು ಕ್ರೀಡೆಯಲ್ಲಿ ತೂಕವನ್ನು ಕಡಿಮೆ ಮಾಡಿಸಿ ದೇಹವನ್ನು ಸಮಾನ ಸ್ಥಿತಿಗೆ ತಂದು ಈ ಕ್ರೀಡೆಯನ್ನು ಆಡಿಸುತ್ತಿದ್ದಾರೆ. ಈ ಕ್ರೀಡೆ ಚೀನಾ ದೇಶದಿಂದ ಬಂದು 500 ವರ್ಷಗಳು ಕಳೆದಿದೆ ಎಂದು ಮಾಹಿತಿ ಇದೆ. ಕುಶಾಲ್ ರವರಿಗೆ ನಮ್ಮ ಮಿಮಿಕ್ರಿ ರಾಜ್ ಜಿಪಿಟಿ ಸುದ್ದಿವಾಹಿನಿಯ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಕುಶಾಲ್ ಎಂ ನಾಯಕ್. ಕುಶಾಲ್ ಅಂತ. ನಿಮ್ಮ ತಂದೆ ತಾಯಿ ಮಧು, ತಂದೆ ಹೆಸರು ಮಧು, ತಾಯಿ ಹೆಸರು ನಂದಿನಿ. ಇದೊಂದು ಕ್ರೀಡೆ ಹೆಸರು ವುಶು ಅಂತ. ಮತ್ತು ನೀವು ಎಷ್ಟನೇ ತರಗತಿ ಓದ್ತಾ ಇದ್ದೀರಿ? 8th. ಸ್ವಲ್ಪ ಕನ್ನಡದಲ್ಲಿ 8ನೇ ಕ್ಲಾಸ್. 8ನೇ ತರಗತಿ ಅಲ್ವಾ? ಈ ಒಂದು ಕ್ರೀಡೆಯಲ್ಲಿ ನೀವು ಯಾವ ರಾಜ್ಯದಲ್ಲಿ ನೀವು ಭಾಗವಹಿಸಿದ್ದೀರಿ? ನಾನು ದಾವಣಗೆರೆಯಲ್ಲಿ ಸೆಲೆಕ್ಷನ್ ಮ್ಯಾಚ್ ಇತ್ತು, ಅಲ್ಲಿ ಪ್ರಥಮ ಸ್ಥಾನ ಗೆದ್ದು ಈಗ ಒಡಿಶಾ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಗೆ ಹೋಗಿ. ಮತ್ತು ಈ ಒಂದು ಕ್ರೀಡೆ ನೀವು ಭಾಗವಹಿಸಿದ್ದಕ್ಕೆ ಇದಕ್ಕೆ ಸ್ಫೂರ್ತಿ ಯಾವ? ತಂದೆ ತಾಯಿ. ಓಕೆ. ಸರ್ ಹಾಗೆ ಮಾಸ್ಟರ್ ಅಲ್ವಾ? ಗುರುಗಳು ಮತ್ತು ನಿಮ್ಮ ತಂದೆ ತಾಯಿ. ಸರ್ ಈಗ ಈ ಒಂದು ಕ್ರೀಡೆಯಲ್ಲಿ ಯಾವ ರೀತಿ ಅಭ್ಯಾಸವನ್ನು ಮಾಡಿದ್ರು? ನಾರ್ಮಲಾಗಿ ವೆಯ್ಟ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲ ಮಾಡಿಸ್ತಾರೆ, ಮತ್ತು ಪಂಚಸ್, ಕಿಕ್ಸ್ ಎಲ್ಲ ಮಾಡಿಸ್ತಾರೆ. ಬಾಕ್ಸಿಂಗಲ್ಲಿ ಮಾಡ್ತೀವಲ್ಲ ಅದೇ ಪಂಚಸ್ಸು, ಅದೇ ಥರ ವೇಟ್ಸ್ ಎಲ್ಲ ಮಾಡಿಸ್ತಾರೆ ಅಷ್ಟೇ. ಈ ಒಂದು ಕ್ರೀಡೆಗೆ ನೀವು ಸಮಯವನ್ನು ಹೇಗೆ ಹೊಂದಿಸ್ಕೊತೀರಿ? ಈಗ ಶಾಲೆಗೆ ಹೋಗ್ತೀರಿ, ಶಾಲೆಯಿಂದ ಬಂದಾಗ ಎಷ್ಟು ಟೈಮ್ ಕೊಡ್ತೀರಿ? ಬೆಳಗ್ಗೆ 6 ಗಂಟೆಯಿಂದ 7:30. ಬೆಳಗ್ಗೆ ಕ್ಲಾಸು 6 ಗಂಟೆಯಿಂದ 7:30. ಸಂಜೆ ಸ್ಕೂಲಿಂದ ಬಂದು 4:15 6:30. ಸರ್ ಈಗ ಒಂದು ಕ್ರೀಡೆಯನ್ನು ಮಾಡ್ತಾರೆ, ಇದಕ್ಕೆ ಆರೋಗ್ಯಕರವಾದಂಥ ಒಂದು ಫಿಟ್ನೆಸ್ ಕೊಡ್ಬೋದು ಅಲ್ವಾ? ಅದ್ರ ಬಗ್ಗೆ ಹೇಳಿ ಸರ್. ಈಗ ಅಂದರೆ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಹೇಗಿರುತ್ತೆ? ಈಗ ಅಂದರೆ ಈಗ ದಪ್ಪ ಇರೋರು ಸಣ್ಣಾಗಿ ಫಿಟ್ಟಾಗಿರ್ತಾರೆ, ಮತ್ತು ಅಂದರೆ ಸ್ಟ್ರೆಂತ್ ಎಲ್ಲ ಜಾಸ್ತಿ ಆಗುತ್ತೆ, ಮತ್ತು ಧೈರ್ಯ ಹೆಚ್ಚಾಗುತ್ತೆ. ಸರ್ ಹಾಗೆ ಈ ಒಂದು ಕ್ರೀಡೆಯಲ್ಲಿ ನೀವು ಭಾಗವಹಿಸಿದ್ರಲ್ಲ, ಇದು ನೀವು ಅಂತಾರಾಷ್ಟ್ರೀಯ ಹೋಗಿದ್ದೀರಿ, ಪೇಪರೆಲ್ಲ ನ್ಯೂಸಲ್ಲಿ ಬಂದಿದೆ, ಪೇಪರ್ಲೆಲ್ಲ ಬಂದಿದೆ. ಹಾಗಾಗಿ ಈ ಒಂದು ಕ್ರೀಡೆಗೆ ನೀವು ಎಷ್ಟೇ ಬಾರಿ ನೀವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀರಿ? ನಾನು ಈಗ ಸೇರಿ 1 ವರ್ಷ ಆಯಿತು. 1 ವರ್ಷ. ನಾನು ಮೊದಲು ಸ್ಟೇಟ್ ಲೆವೆಲ್ಗೆ ಹೋಗಿದ್ದೆ, ಇವಾಗ ನ್ಯಾಷನಲ್ ಸೆಲೆಕ್ಷನ್ಗೆ ಹೋಗಿ ಇದು 2ನೇ ಮ್ಯಾಚು. ಅದು ಯಾವ ರಾಜ್ಯ? ಇದು ಬೀದರಲ್ಲಿ ಸ್ಟೇಟ್ ಲೆವೆಲ್ ಇದ್ದಿದ್ದು, ಇವಾಗ ನ್ಯಾಷನಲ್ ಸೆಲೆಕ್ಷನು ದಾವಣಗೆರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಾಗೆ ಈ ಒಂದು ಕ್ರೀಡೆ ಯಾವ ದೇಶದಿಂದ ಬಂದಿರ್ತಕ್ಕಂಥದ್ದು ಮಾಹಿತಿ ಇದೆಯಾ? ಇದು ಚೀನಾಯಿಂದ ಬಂದು 500 ವರ್ಷ ಆಯ್ತಂತೆ ಇಂಡಿಯಾಗೆ ಬಂದು. ಯಾಕಂದರೆ ಈ ಒಂದು ಕ್ರೀಡೆ ಕೆಲವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕೇಳಿದೆ. ಅಂದರೆ ಚೈನಾದಿಂದ ಬಂದಿರ್ತೀರ. ತುಂಬ ಧನ್ಯವಾದಗಳು ಕುಶಾಲ್ ಅವರೇ, ಇಷ್ಟೋ ತನಕ ಸುಮಾರು ಮಾಹಿತಿಗಳನ್ನ ಕೊಟ್ಟರೆ. ಹಾಗಾಗಿ ತಮಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ.